Hello guys, welcome back to my YouTube channel. ಏನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ವಾಕಿಂಗ್ಗೆ ಅಂತ ಕರ್ಕೊಂಡ್ಬಿಟ್ಟು ಇವರಿವರೇ ಹೋಗ್ತಾವ್ರೆ. ಅಲ್ಲ ನಾನೇನು ಇವ್ರಿಗೆ ವಾಚ್ಮ್ಯಾನ ಅಂತ. ಮಮ್ಮಿ ನೀನು ವಾಕಿಂಗ್ ಬಂದಿದ್ಯಾ? ನೋಡಿ ಗೈಸ್, ಫುಲ್ ಮಾಡ್ರನ್ ವಾಕಿಂಗ್ ಇರೋದು ನಮ್ಮಮ್ಮದು. ಸೀರೆ ಗಿರೆ ಎಲ್ಲ ಕಟ್ಕೊಂಡು ಫುಲ್ಲು ಆಂದಿ ಫುಲ್ ಚಳಿಗೆ ನಡಗ್ಬಿಟ್ಟವ್ರೆ. ಗೈಸ್ ನ್ಯೂ ಜಾಯ್ನಿಂಗು ಟೀಮ್ ಜೊತೆ. ಈ ಪಾಪ ಅವ್ರಿಗೆ ಫುಲ್ ಬೇಡ್ಸಿಟ್ಟು ಅವ್ರು ವಾಕ್ ಮಾಡ್ತಾವ್ರು, ನಾನು ಇಲ್ಲ ಅವ್ರಿಗೆ ಬಿಂದೆ ತೊಗೊಂಡು ಹೋಗ್ತಾಯಿದ್ದೀನಿ. ಹಿಂದೆ ಇಲ್ಲ ಅನ್ನೋ ಪ್ರಾಬ್ಲಮ್ಮೇ ಇಲ್ಲ ನನಗೆ. ಆರಾಮಾಗಿ ಹೋಗ್ತಾವ್ರು, ನಡ್ಕೊಂಡು ಹೋಗ್ತಾವ್ರೆ. ನಾನು ಹಿಂದೆ ಇದೀನಾ ಇಲ್ಲ ಅನ್ನೋ ಕೂಡ ಚೆಕ್ ಮಾಡಲ್ಲ. ನಮ್ಮಮ್ಮ ಕೂಡ ಚೆಕ್ ಮಾಡಲ್ಲ. ಅದೇ ಬೇಜಾರು ನೋಡಿ, ಅಲ್ಲಿ 3 ಜನ ಹೆಂಗೆ ಹೋಗ್ತಾರೆ. ನಮ್ಮಮ್ಮ ಆಯ್ತು ಬಿಡಿ, ನಮ್ಮ ಅತ್ತೆ ಬಿಡಿ, ಆಂಟಿ ಬಿಡಿ, ನಮ್ಮಮ್ಮಗೆ ಹೋಗ್ಲಿ ನನ್ನ ಮಗಳು ಎಲ್ಲೋದ್ಲು ಅನ್ನೋ ಚಿಂತೆ ಕೂಡ ಇಲ್ಲ. ಸೊ ಸ್ಯಾಡ್ ಆಫ್ ದಿಸ್. ಇವಾಗ ಓಡಾಗ್ಬೇಕು ನಾನು ಇವ್ರನ್ನ ಬೀಟ್ ಮಾಡ್ಬೇಕಂದ್ರೆ. ಇವ್ರನ್ನ ಬೀಟ್ ಮಾಡೋಕ್ಕಂತೂ ನಾನು ನಡ್ಕೊಂಡು ಹೋದ್ರೆ ಆಗಲ್ಲ. 3 ಜನ ಇದನ್ನು ಬಿಟ್ಟರೆ ಬೇರೆ ಏನೂ ಕುರಿಯಲ್ಲ. ನಾನು ಇವ್ರಿಗೋಸ್ಕರ ತೊಗೊಂಡೋಗ್ತಾಯಿದ್ರೆ ನಾನು ಬಿಟ್ಬಿಟ್ಟು ಹೋಗ್ತಾವ್ರೆ. ಓಡ್ಬೇಕು, ನಾನು ಓಡಬೇಕು. ಇವ್ರು ಬೀಟ್ ಮಾಡ್ಬೇಕಂದ್ರೆ ನನಗೆ ನಡ್ಕೊಂಡೋದ್ರೆ ಆಗಲ್ಲ. ಹಲೋ ಯಂಗ್ ಬ್ಯೂಟಿ ಲೇಡೀಸ್, ನಿನ್ನ ಮಗಳಿಂದ ಬರ್ತಾವಳ ಇಲ್ಲ ಅನ್ನೋ ಕೈಯಲ್ಲಿ ಕೂಡ ಇಲ್ಲಲ್ಲ ನಿನಗೆ. ನಿನ್ನ ಮಗಳಿಂದ ಅವಳ ಇಲ್ಲ ಅನ್ನೋ ಕೈಯಲ್ಲಿ ಕೂಡ ಇಲ್ವಲ್ಲ ನಿನಗೆ. ಅಯ್ಯೋ ಕಣ್ಣಿಗೆ ಬೇಡ ಅಂದರು. ಅಮ್ಮ ಟಯರ್ಡ್ ಆಗ್ಬಿಡ್ತು ಗೈಸ್. ಇವ್ನು ಬೀಟ್ ಮಾಡಿ ಓಡ್ಕೊಂಡು ಒಂದು ಸುಸ್ತಾಗ್ಬಿಟ್ರು ಅಪ್ಪ. ಹಾಂ gossips area gossips ladies. ಅಯ್ಯೋ ಗೈಸ್ ನೋಡಿ ಅಪ್ಪ ನೋಡಿ ಗೈಸ್, ನಾನು ಆಂಟಿಗೋಸ್ಕರ ಕಾಯ್ತಿದ್ದೆ. ಮಾನ್ವಿದ್ಯಾಗಾರು ಯಾರು ಕುಡೀರಿ ಅಂತ ಹೇಳಿಲ್ಲ. ನನಗೆ ಸೋ ಡಿಸಪಾಯಿಂಟೆಡ್. ಆಂಟಿ ತೆಗಿತಿದ್ದೆ ನೋಡಿ ಕೊಡ್ತಾರೆ ಅಂದ್ಕೊಂಡೆ ನಾನು. ಇವರಿಬ್ರು ಅಂದು ಕೊಟ್ಟಿಲ್ಲ, ಆಂಟಿಗಾರು ಕೊಡ್ತಾರೆ ಅಂದ್ಕೊಂಡೆ. ನನಗೆ ಗೊತ್ತಿ ಕೊಡಲ್ಲ ಅಂತ, ಅದಕ್ಕೆ ನಾನು ಎಕ್ಸ್ಟ್ರಾ ತಗೊಂಡ್ಕೊಂಡೆ. ನನಗೆ ಗೊತ್ತು ಗೈಸ್, ನನಗೆ ಗೊತ್ತಿಲ್ಲ ಇವ್ರ ಬಗ್ಗೆ. ಹೇಳ್ರಿ, ನಮಗೆ ನಾವು ತಗೋಬೇಕು. ಯಾರೂ ಆಗಲ್ಲ ಗೈಸ್, ಯಾರು ನಾವು ಕೊಡೋದು. ಆಂಟಿ ನಮ್ಮ ಮಮ್ಮಿ ಬಗ್ಗೆ ಏನು ಅನಿಸುತ್ತೆ ನೀವು ಒಪಿನಿಯನ್? ಒಳ್ಳೆ ವ್ಯಕ್ತಿ, ಹಾಂ, ವ್ಯಕ್ತಿತ್ವ, ಒಳ್ಳೆ ಲೇಡಿ. ಹಾಂ, ಇವಾಗ ನಿಜ ಹೇಳಿ. ಅಂದರೆ ಇಷ್ಟೊತ್ತು ಸುಳ್ಳು ಹೇಳಿದ್ದೆ. ಅಲ್ಲ ಕ್ಯಾಮ್ರಾ, ಅದೇ ಕ್ಯಾಮ್ರಾ ಆಫ್ ಮಾಡ್ತೀನಿ. ಕ್ಯಾಮ್ರಾ ಆಫ್ ಮಾಡಿ ನಿಜ ಹೇಳಿ. ನಮ್ಮ ಅತ್ತೆ ಇವ್ರನ್ನ ಡುಮ್ಮಿ ಅಂತ ಕರೆಯೋದು. ಆ್ಯಕ್ಚುಲಿ ಇವ್ರು ನಮ್ಮ ಅತ್ತೆ ಅಲ್ಲ, ನಮ್ಮ ಅಜ್ಜಿ. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಅತ್ತೆ ಹೆಂಗಾಗಿದ್ದಾರೆ ಅಂದ್ಬಿಟ್ಟು ಅತ್ತೆ ಅದು ಹೇಳ್ಕೊಂಡು ಅತ್ತೆ ಆಗ್ಬಿಟ್ಟವ್ರೆ. ಆ್ಯಕ್ಚುಲಿ ಇವ್ರು ಅಜ್ಜಿ ಆಗ್ಬೇಕು ನಮಗೆ. ನಮ್ಮಮ್ಮ ಬಗ್ಗೆ ಸುಳ್ಳು ಹೇಳಿದ್ರು ಅಂದ್ಬಿಟ್ಟು ನಾಯಿಗಳೆಲ್ಲ ಬೊಗಳ್ಕೊಂಬಂದ್ಬಿಡ್ತು ಆಂಟಿಯಿಂದ. ಅದು ವಿಡಿಯೋ ಇದೆ ಅಂದಾಗ ವಿಡಿಯೋ ಮಾಡಿದ್ರೆ ಟಕ್ಕ ಚೇಂಜ್ ಆಗ್ಬಿಡ್ತಾರೆ. ಅದೇ ಆಂಟಿ ಬಿಡಿ ಅತ್ತೆ, ನೀವು ಹೇಳಿ ಅತ್ತೆ ನಮ್ಮಮ್ಮ ಬಗ್ಗೆ. ಅಂದರೆ ಇಷ್ಟ. ನಿಜ ಹೇಳಿ, ನಿಜ ಹೇಳ ಸುಳ್ಳೆಲ್ಲ ಅಂತ ಹೇಳಿದ್ರೆ. ನಿಜ ಹೇಳಿದ್ರು ಡುಮ್ಮಿ ಅಂದರೆ ಇಷ್ಟ, ಸುಳ್ಳು ಹೇಳಿದ್ರು ಡುಮ್ಮಿ ಅಂದರೆ ಇಷ್ಟ ಅಷ್ಟೇ. ಕ್ಲೋಸ್ ಶತ್ರು, ಕ್ಲೋಸ್ ಎನಿಮಿ ಇಬ್ಬರು ಶತ್ರುಗಳೇ ನಾವು. ಅತ್ತೆ ನಿಮ್ಮ ಲಾಜಿಕ್ ನನಗೆ ಅರ್ಥ ಆಯ್ತು ಅಚ್ಚೆ. ಅತ್ತೆ ಶತ್ರುಗಳನ್ನ ಯಾವಾಗಲೂ ಹತ್ರ ಇಟ್ಕೊಂಡು ನೋಡೋಡ್ಬೇಕು, ಆವಾಗ ನಾವು ಅಲರ್ಟ್ ಆಗಿರ್ತೀವಿ. ಕರೆಕ್ಟ್ ಅತ್ತೆ, ಸೂಪರ್. ನಿಮ್ಮ ಲಾಜಿಕ್ ನಂಗೆ ಸಕ್ಕತ್ ಇಷ್ಟ ಆಯಿತು. ಇವ್ರು ಟಾಕ್ಸ್ ಎಲ್ಲ 12 ಗಂಟೆ ಮೇಲೆ, 12 ಗಂಟೆ ಕಾಲ್ ಮಾಡ್ಬಿಟ್ಟು. ನಾನು ಬೈಯಲ್ಲ ಅವ್ರಿಗೆ, ನಾವು ನಾನು ನೆನಪೇಕಂತ ಅಲ್ಲ. ಏನು ಬೈಯಲ್ಲ ಅಲ್ಲ, ಮಂಜಕ್ಕೆ ಬೈಯೋದು ನೀನು ವಾದ ಮಾಡೋದು. ನಂಗೆ ಇವ್ರಲ್ಲಿ ಒಂದೇ ಒಂದು ಇಷ್ಟ ಇದೆ, ಏನು ಗೊತ್ತಾ?
ಇವ್ರ ಬಗ್ಗೆ ಇವ್ರು ಮಾತಾಡ್ಕೊಡ್ತಾರೆ, ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಅದೇ ನಂಗೆ ಇಷ್ಟ. ಗಂಡು ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ ನಿನ್ನ ಶೋಧ ಮಾಡಿದ್ದು. ಓಕೆ, ಇವಾಗ ನಮ್ಮ ಮತ್ತೇನು ಬೀಳ್ಕೊಡೋಣ. ಅವ್ರ ಏರಿಯಾ ಬಂದು ನೋಡಮ್ಮ, ನೋಡಿಲಿ ಅಲ್ಲ ನಾನು ನೋಡು, ನೀನು ಶತ್ರು ನೀಟಾಗಿ ಮಾಡ್ತಾರೆ. ಆಂಟಿ ಮಾರ ಕರೀತಾರೆ, ನಿನ್ನ ಕರೀತಾ ಇಲ್ಲ. ಬಿಸ್ಕೆಟ್ ನಮ್ಮ ಅತ್ತೆ ಮನೆಗೆ ಹೋದ್ರೆ ಮಮ್ಮಿ ಸುಶೀಲ ಅಂತ ನೋಡಿದ್ರೆ ಗುರಮಾಚಿ ನೋಡ್ದಂಗೆ ಆಗುತ್ತೆ. ಮಮ್ಮಿ ಗುರಮಾಚಿನ ಅಷ್ಟೇ ಮನೆಗೆ ಹೋದಾಗ ಪೆಟ್ಟಿಗೆ ಇಟ್ಟಿರೋ ನಾವು ಬರ್ತೀವಿ ಅಂದ್ಬಿಟ್ಟು ಕೀ ತೆಗೆದು ಕೊಡೋರು ಅತ್ತೆ ನಮಗೆ. ಅದು ಹೆಂಗ್ ಗೊತ್ತಾ, ನಾವು ಚಿಕ್ಕ ವಯಸ್ಸಲ್ಲಿ ನೆನಪಿಲ್ಲ. ಚಂದ್ರ ಪಾಪ ಇಷ್ಟ ಫುಲ್ ಮುಂದೆ. ಇರು ನಾನು ಈ ಸ್ಟೋರಿ ಬೇಕು, ನಾನು ವೀಡಿಯೋ ಬರ್ತೀನಿ. ನಮ್ಮಮ್ಮ ಸ್ಟೋರಿ ಸೆಕೆಂಡ್ ಹೋಗಿ ಸುಶೀಲಾತೆ ಬರೋರ್ಗು ನಾನು ಕೇಕ್ ಕಟ್ ಮಾಡಲ್ಲ. ಅದನ್ನ ಹೆಂಗ್ ಕರ್ಸಿದೀವಿ ಗೊತ್ತಾ ಗೈಸ್, ನಮ್ಮ ಅತ್ತೆ ಬರೋರ್ಗು ಕೇಕ್ ಕಟ್ ಮಾಡೋಂಗೆ. ಅತ್ತೆ ಮಮ್ಮಿಗೆ ನಮ್ಮ ಅಮ್ಮಿಗೆ ಏನಾದ್ರು ಆಗುತ್ತಂದ್ರೆ ಹೆಂಗಾರು ಇರಲಿ ಎದ್ದು ಬಿದ್ದು ಓಡ್ ಬಂದ್ಬಿಡ್ತಾರೆ ನಮ್ಮ ಅತ್ತೆ. ಮತ್ತೆ ಮಮ್ಮಿಗೆ ಏನೋ ಆಗ್ತಿದೆ, ಫುಲ್ ಉಸಿರಾಡಕ್ ಆಗ್ತಾ ಇಲ್ಲ, ಅದು ಇದು ಅಂತ ಹಂಗೆ ಕರ್ಸಿರೋದು. ನಮ್ಮ ಅತ್ತೆ 3 ಸತಿ ಕಾಲ್ ಮಾಡಿರಿ, ಬನ್ನಿ ಅತ್ತೆ ಕೇಕ್ ಕಟ್ ಮಾಡಿಲ್ಲ ಅಂತ. ಬಂದಿಲ್ಲ. ಮಮ್ಮಿಗೆ ಏನೋ ಆಗೋಯ್ತು ಅಂದ ತಕ್ಷಣ ಓಡ್ ಬಂದವ್ರು ನಮ್ಮ ಅತ್ತೆ. ಮಾವ ಗಲಾಟೆ ಎಲ್ಲ ಮಾವ, ನಾವು ಮಾತಾಡ್ತಿರೋದು. ನೋಡಿ ನಮ್ಮ ಮಾವ, ನಮ್ಮ ಅತ್ತೆ ಮನೆ. ಯಾಕೆ ಮಾವ? ಅದಾ ವ್ಲಾಗ್ ವಿಡಿಯೋ ಯೂಟ್ಯೂಬ್ಗೆ ಹಾಕಕ್ಕೆ ತಿಂತಾ ಇದ್ದಾರೆ. ಜೋಳ ತಿಂತವ್ರೆ, ಹೆಲ್ದಿ, ವಿಟಮಿನ್. ವೆರಿ ಗುಡ್, ತಿನ್ನಿ. ಮಂಜಕ್ಕ ಬಿಗ್ ಬಾಸ್ ಟೈಮ್ ಆಯ್ತಾ? 9 ಗಂಟೆ. ನೀವು ನೋಡ್ತೀರಾ? ನಮ್ಮ ಟೂರ್ ಆಂಟಿ ಅಲ್ಲ, ನಮ್ಮ ಗೆಳತಿ ಸಿಕ್ಕಿದ್ರು ಬಿಗ್ ಬಾಸ್ ನೋಡ್ತೀರಾ? ಆತ್ಮೀಯರು ನೋಡಿದ್ರೆ ಯಾಕಾಗುತ್ತಾ? ನಮ್ಗೆ ಬಿಗ್ ಬಾಸ್ ಪ್ರಾಣ. ಗಿಲ್ಲಿ ನಮ್ಮ ಪಾಪವನ್ಕೆ ನಮ್ಮ ಅವನು ಓವರ್ ಆಡ್ತಾನೆ. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ನಾಜ ಕೊತ್ಮಿರಿ ಬೀಜ ಸಾಗ ಸೊಪ್ಪು, ನೀವಿಬ್ರು ಮಾಡೋ ತಪ್ಪು. ಗಿಲ್ಲಿ ಎಲ್ರು ಅಂತಾರೆ ನಿಂಗೆ ಸಿಲಿ. ಗಿಲ್ಲಿ ಫ್ಯಾನ್. ನಾವು ಗಿಲ್ಲಿ ಫ್ಯಾನ್. ನೀವು ಅಶ್ವಿನಿ ಗೌಡ ಫ್ಯಾನ್. ಕಾವ್ಯ ಗಿಲ್ಲಿನಿಂದನೇ ಅಲ್ಲಿ ನಡೀತಾ ಇರೋದು. ಗಿಲ್ಲಿ ಕಾವ್ಯ ಸೂಪರ್. ನಾನು ಗಿಲ್ಲಿ. ನಿಮ್ಗೆ ಓಕೆ, ಇವಾಗ ಗಿಲ್ಲಿ ಬಗ್ಗೆ ನಿಮ್ಗೆ ಏನಿಸುತ್ತೆ? ರೂಲ್ಸ್ ಬ್ರೇಕ್ ಮಾಡಲ್ಲ, ಬಟ್ ಯಾವಾಗ್ಲೂ ಕೆಲಸ ಮಾಡಲ್ಲ, ಬರೀ ಒಬ್ಬರನ್ನ ತೇಜವಧೆ ಮಾಡ್ಕೊಂಡಿರ್ತಾನೆ. ಯಾಕೆ ಇಷ್ಟ ನಿಮಗೆ ಗಿಲ್ಲಿ? ಒಂದು ಗೇಮ್ ಕೂಡ ಆಡಲ್ಲ ಅವನು. ಯಾವ ಗೇಮ್ ಕ್ಲಾಸ್ ಒಂದೇ ಒಂದು ನೀವು ನೋಡೋದಿಲ್ಲ ಸರಿಯಾಗಿ. ಗೇಮ್ ಆಡ್ತಾನೆ, ಅವ್ನು ಆಡೋಕೆ ಅವಶ್ಯಕ ಯಾವಾಗ್ಲೂ ಕಾವ್ಯ ಇವ್ರು ಗೇಮ್ ಆಡೋಕೆ ನೀವು ಅವಕಾಶ ಅವನಿಗೆ ಕೊಡೋದಿಲ್ಲ ಸರಿಯಾಗಿ. ಯಾವಾಗ ಅವ್ನು ಸೀರಿಯಸ್ ಆಗಿ ಆಡಿದ್ರು ನೀವು ಕಾಮಿಡಿ ಅಂತ ಸಾಯ್ತೀರ. ಏನು ಕಾಮಿಡಿ ಅನ್ಸಾಯ್ತೀರ? ನೆನ್ನೆ ರಜತ್ನ ಸೋಲ್ಸ್ಬಿಟ್ನಲ್ಲ. ರಜತ್ ಮಾಡಿರೋ ತಪ್ಪದು, ಗಿಲ್ಲಿ ಮಾಡಿದ ತಪ್ಪಲ್ಲ ಅದು. ರಕ್ಷಿತಾ ಕನ್ನಡ ಕಲಿತು ಅಷ್ಟು ಮಾತ್ರ ಮಾತನಾಡ್ತಾ ಇದ್ದಾಳೆ. ಬಿಗ್ ಬಾಸ್ ಅಲ್ಲಿ ಈಗ ಹೊಂದಾವಣಿಕೆಯಾಗಿ ಹೋಗ್ತಾ ಇದ್ದಾಳೆ. ಬರೀ 2 ವಾರದಿಂದ ಫುಲ್ಲು ಕಾವ್ಯಗೆ ಗಿಲ್ಲಿಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ತಲ್ಲ ಹುಡುಗಿ ಕೈಯಲ್ಲಿ. ಕನ್ನಡ ಬರೋರೇ ಅರ್ಥ ಮಾಡ್ಕೊಂತ ಇಲ್ಲ, ಇನ್ ಪಾಪ ಆ ಹುಡುಗಿ ಏನು ಅರ್ಥ ಮಾಡ್ಕೊಂತಾಳೆ. ಇರ್ಲಿ, ಗಿಲ್ಲಿಗೆ ಮತ್ತೆ ಕಾವ್ಯಗೆ ರಿವರ್ಸ್ ಆದ್ಲಲ್ಲ ಅವಳು, ಅದ್ರ ಬಗ್ಗೆ ಏನು ಅನ್ಸುತ್ತೆ? ರಿವರ್ಸ್ ಅದು ಚಿಕ್ಕ ಹುಡುಗಿ ಅಲ್ಲ, ಅರ್ಥ ಆಗಿಲ್ಲ ಅದಕ್ಕೆ. ಮತ್ತೆ ಗಿಲ್ಲಿಯ ಆಪ್ತ ಗೆಳೆಯ ರಘು ಬಗ್ಗೆ ಏನು ಅನ್ಸುತ್ತೆ? ಬೇಜಾರಾಗ್ತೈತೆ. ಯಾಕೆ? ಅವ್ರ ಫ್ರೆಂಡ್ಶಿಪ್ ಫಸ್ಟ್ ಅಷ್ಟು ಚೆನ್ನಾಗಿತ್ತು, ಈಗ ಒಂದು ತುತ್ತು ಚಪಾತಿ ತಿನ್ಸಂದ್ರೆ ತಿನ್ಸಿಲ್ಲ. ಚೆನ್ನಾಗಿ ಮಾಡಿದ ಒಂಚೂರು ಕೊಡ, ಒಂದು ಪೀಸ್ ಕೊಡು ಆಯ್ತು, ಒಂದು ಪೀಸ್ ಕೊಡು ಆಯ್ತು. ಟೇಸ್ಟ್ ನೋಡ್ತೀನಿ ಕೊಡ, ಟೇಸ್ಟ್ ನೋಡ್ತೀನಿ ಪ್ಲೀಸ್. ಇಷ್ಟಕೊಳ್ಳ ಅವ್ವ ಅಲ್ಲೇ ಬೀಳ್ತದ ನೋಡಿ ಕೆಳಕ್ಕೆ. ಏನ್ ಸ್ವೀಟಾ ಸಾಲ್ಟಾ ಏನದು? ಹೆಂಗ್ ಮಾಡ್ಕೊಂಡಿದ್ದೀಯ ನೀನು? ರೆಸಿಪಿ ಹೇಳು, ನಾನು ಮಾಡ್ಕೊತೀನಿ. ರಕ್ಷಿತಾ ನಂಗೊಂದು ಹೇಳಿ ಮಾಡ್ಕೊಡು. ಆ ಥರದ್ದ ಕೊಡ್ತಾ ಇಲ್ಲ, ಬಿಚ್ತಾ ಇಲ್ಲ. ಟೇಸ್ಟ್ ನೋಡು ಅನ್ನೋನು ಕೇಳಲಿಲ್ಲ. ಅದು ಒಳಗೆ ಬಂದಿಲ್ವಾ? ನೋಡಿ ಇವಾಗ
ರಾಶಿಕಾ ಜೊತೆ ಬಿಟ್ರೆ ಸೂರಜ್ ಚೆನ್ನಾಗಿ ಆಡ್ತಾರಾ? ಸೂಪರ್ ಸೂಪರ್ ಟಾಸ್ಕ್ ವೈಸ್ ಅಂತೆಲ್ಲ ನೋಡಿದಾಗ ಚೆನ್ನಾಗೇ ಆಡ್ತಾರೆ. ಇಬ್ರ ಜೊತೆ ಬಿದ್ರೆ ಅವರು ಒಬ್ಬರನ್ನ ತುಳಿಬೇಕು ಅಂತ ಹೋದ್ರೆ ಇವರೇ. ಇವಾಗ ನೀವ್ ಹಂಗಂದ್ರೆ ಗಿಲ್ಲಿ ಕಾವ್ಯನೂ ಕೂಡ ಜೊತೆಲೇ ಇರ್ತಾರೆ, ಅವ್ರಿಗೆ ಮಾತ್ರ ಯಾಕೆ ಪಾರ್ಶಾಲಿಟಿ? ಗೆಲ್ತಾ ಇದ್ರು ರಾತ್ರಿ ಅವ್ರು ಮಾಡಿದ್ದು ಯಾರು ಕರ್ಮ ರಿಟರ್ನ್ಸ್. ಅವರು ಗೇಮಿಂದ ಆಚೆ ಗೆದ್ದುಬಿಟ್ಟು ಗೇಮಿಂದ ಆಚೆ ಇಡ್ಬೇಕು ಗಿಲ್ಲಿ ಕಾವ್ಯನ ಅನ್ಕೊಂಡ್ರು. ಬಟ್ ಅಶ್ವಿನಿ ಅವ್ರು ಗೆದ್ದುಬಿಟ್ಟು ಇವರಿಬ್ರನ್ನ ಆಚೆ ಇಟ್ಬಿಟ್ರು. ಕರ್ಮ ರಿಟರ್ನ್ಸ್. ಮತ್ತೆ ನೋಡಿ ಇಷ್ಟು ಏನಕ್ಕ ಲಕ್ಷ್ಮಿ ಮಾತ್ರ ಮೀತುಗೆ ಲಕ್ಷ್ಮಿಗೆ ಬಾಬಣ್ಣಗೆ ನಿಮಗೆ ಅತ್ತೆ ಹೋಲ್ಸೇಲ್ ಆಗಿ ಹೇಳ್ಬಿಟ್ರು. ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದಿಡಲ್ಲ ನಾನು ಸೂಪರ್ ಅದೇ ಕಡೆ ನನ್ನ ಒಂದನ ಮದುವೆ ಇಟ್ಕೊಂಡಿದ್ರೆ ಕೇಳಿದ್ರು ತಂದ್ಕೊಡು ಅಂತ. ಈಡಕ್ಕ ಕಲರ್ ಕಲರ್ ಸೀರೆ ಕಟ್ಟಿದಾಗ ಏನಕ್ಕ ಅದು ಒಳ್ಳೇದಕ್ಕ ಅದು ಆರೋಗ್ಯಕ್ಕೂ ಒಳ್ಳೇದು. ಮುಂಚೆ ಇಡೋ ಇಟ್ಟು ಏನಾಗುತ್ತೆ ನೀನು ಇಡಲ್ಲ ಅಂತ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ಯಾ ನೀನು? ಏನ ಅಮ್ಮ ನನ್ನ ಹತ್ರ ತುಂಬಾ ಇದೆ ಹೇಳೋ, ನನ್ನ ಹತ್ರ ಇರೋ ಕಲರ್ ಕಲರ್ ಸೀರೆ ಕಟ್ಕೊಂಡಾಗ ಒಂದೊಂದು ಅಲ್ಲಕ್ಕ ಕಣ್ಕೊಂಡಲ್ಲೇ ಮಾತಾಡ್ಕೊಂತಾರೆ. ಅಲ್ಲಕ್ಕ ಎಲ್ಲೋ ಕಲರ್ ಎಲ್ಲೋ ಕಲರ್ ಸ್ಟಿಕ್ಕರ್ ಯಾವ್ದಾದ್ರು ಫೋಟೋ ಸ್ಕ್ಯಾನ್ ಅಂದ್ರೆ ಕೆಳಗಡೆ ಒಂಚೂರು ಕುಂಕುಮ ಇಲ್ಲ ಇಲ್ಲಿ ಕುಂಕುಮ ಇತ್ತು, ಇಲ್ಲಿ ಒಂಚೂರು ಕುಂಕುಮ ಇಟ್ರೆ ಏನು ಲುಕ್ ಕಾಣಿಸುತ್ತೆ ಗೊತ್ತಾ? ಕಲರ್ ಸ್ಟಿಕ್ಕರ್ಸ್ ಸಂಜೆ ಏನ್ ಬೇಕು ನಮ್ಮಮ್ಮ ಬ್ಯೂಟಿ ಟಿಪ್ಸ್ ಕೊಡ್ತಾಳೆ. ಏನ್ ಬೇಕನ್ಸಿ ಅಂತ ಕೇಳಿದ್ರೆ ನೀನ್ ಇಟ್ಕೊಂಡಿದ್ಯಲ್ಲಕ್ಕ ಸ್ಟಿಕ್ಕರ್ ತಂದು ಕೊಡಕ್ಕ ನಾನು ಇಟ್ಕೊಂಡು ಅಂತೀನಿ. ನನ್ನ ಒಂದೇ ನಮ್ಮದಿಲ್ಲ ಅದನ್ನ ಇಟ್ಕೊಂಡಿದ್ದು. ಹೌದಾ? ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡೋದು ನೋಡಿ ಅಲ್ಲಿ. ಇದು ಅವತ್ತು ಬೆಳಗ್ಗೆ ಇಟ್ಕೊಂಡಿದ್ದು ನಾನು ಇಟ್ಕೊಂಡು ನೀನ್ ಇಟ್ಕೊಳ್ಳಿಲ್ಲ ಅದಾಗಿಲ್ಲ ಅಲ್ಲಿ. ನೀನು ಇದೆಲ್ಲ ಫೇರ್ ಅಂಡ್ ಲವ್ಲಿ ಪೌಡರ್ ಅಷ್ಟೇ ಏನಾದ್ರು ಹಾಕದ್ ನಾನೇ ನಾವೇ ಮೇಕಪ್ ಮಾಡಿದ್ರಿ ಎಷ್ಟು ಸುಳ್ಳು ಹೇಳ್ತೀಯಮ್ಮ. ನಾನು ಮಾಡಿಸ್ಕೊಂಡಿದ್ದೆ. ನಾನು ನನ್ನ ಮಗಳ ಮದುವೆ ಅಂತ ಖುಷಿ ನಮ್ಮಮ್ಮಂಗೆ ಮೇಕಪ್ ಮಾಡೋದಿಲ್ಲ, ನಾರ್ಮಲ್ ಹಂಗೆ ಮೇಕಪ್ ಇಲ್ದ್ರೆ ಚೆನ್ನಾಗಿದ್ದಾರೆ. ನಮ್ಮಮ್ಮಂಗೆ ನೋಡ್ದ ಅಷ್ಟೇ ನಂಗೆ ಟೈಮೇ ಇಲ್ಲ ಬೆಳಗಿಂದ ಅಷ್ಟೇ. ಮೇಕಪ್ ಮಾಡಿದ್ರೆ ಮಮ್ಮಿಗೆ ಮೇಂಟೈನ್ ಮಾಡಕ್ ಬರಲ್ಲ, ಒರ್ಸ್ಕೊಂಡ್ಬಿಡ್ತಾರೆ ಹಿಂಗೆ ಶೆಕೆ ಬಂದ್ಬಿಡುತ್ತೆ ನಮ್ಮಂಗೆ. ಹೌದಾ? ಶೆಕೆಗಲ್ಲ ಬೆಣ್ಣೆ ಬರ್ತಾ ಇರ್ತೈತಾ ಅಲ್ಲ ಎಲ್ಲರ ಅನ್ನಕ್ಕೆಲ್ಲ ಬರಲ್ಲ, ಏನಿಲ್ಲ ಹಿಂಗೆ ಎತ್ಕೊಳ್ಳೋದು ಅಷ್ಟೇ. ಆವಾಗ ಇಲ್ಲಿ ಮೇಕಪ್ ಮಾಡಿದ್ರೆ ಇದೆಲ್ಲ ಹೋಗ್ಬಿಡ್ತೈತೆ, ಇಷ್ಟು ಹೋಗ್ಬಿಡ್ತೈತೆ ಮೇಕಪ್. ಆವಾಗ ಅದು ನನ್ಗೆ ಆಗಲ್ಲ. ಆ ಟಿಶ್ಯೂ ಇಟ್ಕೊಂಡು ಹಿಂಗ್ ಅನ್ಕೊಳಕ್ಕೆಲ್ಲ ಬರಲ್ಲ. ಅಲ್ಲಿ ಏನಾದ್ರು ಯಾರಾದ್ರೂ ಅಳ್ತಾ ಇದ್ರೆ ನಂಗೂ ಅಳು ಬಂದ್ಬಿಡುತ್ತೆ. ಆವಾಗ ಹಿಂಗ್ ಅನ್ಬಿಡ್ತೀನಿ. ಹಿಂಗ್ ಅನ್ಬಾರ್ದಂತೆ, ಹಿಂಗೆ 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 ಅದ್ ಬರಕ್ ಮಾಡಲ್ಲ ನಂಗೆ. ಅದೇ ಹಂಗ್ ಮಾಡಕ್ ಬರಲ್ಲ. ಏನ 9 ಗಂಟೆ ಬಿಗ್ ಬಾಸ್ ಫ್ಯಾನ್ಸ್ ಬಿಗ್ ಬಾಸ್ ನೋಡಿದ್ರೆ ಇಲ್ಲಿ ಬಂದು ಫೋನ್ ನೋಡ್ತಾರ ನೋಡಿ ಸಾಕಾಗ ಎಲ್ಲಮ್ಮ ಏನ್ ಚಳಿ ಅಲ್ಲೇ ಅಮ್ಮ ಎಲ್ಲಮ್ಮಕ್ಕ ಆಯ್ತಾ ಊಟ? ಫೈನಲಿ ಮುಗಿದ್ ನಡಿ. ಇವ್ರಿಗೆ ಬಾಯ್ ಹೇಳಕ್ಕೆ ಲವರ್ಸ್ ತರ ಇನ್ನೊಂದು 1 hour ಬೇಕು. ತುಂಬಾಕ ಅಲ್ಲರ್ಗ ಮತ್ತೆ ನಾನು ಎಲ್ಲಮ್ಮಕ್ಕ ಬರ್ತಾರ ಬಾ ಎಲ್ಲಮ್ಮಕ್ಕ ಅಲ್ಲರ್ಗು ನಮ್ಮ ಸುಶೀಲಕ್ಕ. ನಮ್ಮಮ್ಮ ಹೆಂಗ್ ಗೊತ್ತಾ, ಇಲ್ಲಿಂದ ಅಲ್ಲೋವರೆಗೂ ಡ್ರಾಪ್ ಮತ್ತೆ ನಮ್ಮಮ್ಮನ ಬಿಡಕ್ಕೆ ಇಲ್ಲಿಂದ ಅಲ್ಲೋರ್ಗು ನಮ್ಮಮ್ಮ ಡ್ರಾಪ್. ಬರ್ರಿ ಮಾವ ಬಾಯ್. ಅವ್ರ ಪಾಪ ನಾವು ಪಾಪಿನಾ? ವಾಕಿಂಗ್ ಅತ್ತನ್ ಕಳ್ಸಲ್ಲ, ನಮ್ಮ ಮನೇನ ಮಲಗಿಸ್ಕೊಂತೀವಿ ಇವತ್ತು. ಹ್ಞೂ ಅಂತೆ. ಇಲ್ಲ 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 ಹ್ಞೂ ಅಂತೆ. ಹಂಗೆ ನಮ್ಮ ಮಾವಲ್ಲ ಅಯ್ಯೋ ಇದ್ಕ ನನಗೇನು ಪಾಪ ಪಾಪಿ ಪಾಪು ಎಲ್ಲ ನೀನೇ ನಡಿ. ಅಲ್ಲ ನಿನ್ನ ಪಾಪ ಅಂದ್ಲು, ಹಾಗಾದ್ರೆ ನಾನೇನ್ ಪಾಪಿನಾ ಅಂದೆ. ನಾವು ಮುಗ್ಯಲ್ಲ ಗಾಯ್ಸ್, ಇವುದು ಮುಗ್ಯಲ್ಲ, ಮುಗ್ಯದೇ ಇಲ್ಲ ನನಗೆ ಗೊತ್ತು, ಮುಗಿಯಲ್ಲ. ನಿಮ್ಮ ರೋಡ್ ಯಾವುದು? ಇಲ್ಲಿ ರಿಜಿಸ್ಟ್ರೇಷನ್ ಪೇಪರ್ ತೋರಿಸ್ರಿ. ಬಾಯ್ ಅತ್ತೆ, ಬಾಯ್. ಥ್ಯಾಂಕ್ ಯು ಫಾರ್ ದ ಬಿಸ್ಕೆಟ್. ನಮ್ಮ ಅತ್ತೆ ಪ್ರತಿ ಸತಿ ಬಂದಾಗ ಬಿಸ್ಕೆಟ್ ಕೊಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ಅತ್ತೆ, ಬಾಯ್ ಬಾಯ್ ಬಾಯ್.
ಇವರಿಬ್ರದ್ದು ಇನ್ನು ಮುಗಿಲ್ಲ ಗೈಸ್. ಹೆಂಗೆ ಸ್ಟಾರ್ಟ್ ಆಯಿತು ಹಂಗೆ ಏನಾಯಿತು. ಫಸ್ಟ್ ಇವರಿಬ್ರು ಬಂದರು, ಆಮೇಲೆ ಅವ್ರು ಜಾಯ್ನ್ ಆದರು. ಇವಾಗ ಅವ್ರು ಹೋದ್ರು, ಇವತ್ತಿಗೆ ಇವರಿಬ್ರು. ಇವಾಗ ಇಲ್ಲಿ ಇವಾಂಟಿ ಡ್ರಾಪ್ ಮಾಡ್ಬಿಟ್ಟು ನಾವು ನಡ್ಕೊಂಡು ಹೋಗೋದು ಹಾಗೆ. ಅಲ್ಲಮ್ಮ ಅಲ್ಲರಿಗೂ ಅತ್ತೇನು ಕರ್ದಲ್ಲ, ನೀನೇನು ಒಬ್ಬಳೇ ಇದೆಯಾ? ನಾನು ತಾನೇ ನಿನ್ನ ಜೊತೆಯಲ್ಲಿ ಅಲ್ಲ ಹೇಳ್ತಾರೋ ನಿನಗೆ ನಾನು ಇದೀನಿ ಅನ್ನೋದೇ ಮರ್ತೋಗ್ಬಿಡಿ ಅಂತ. ನಾನು ಇದರಲ್ಲಿ ಲೆಕ್ಕ ಇಲ್ಲ ಅಂತೆ. ಥೂ, ಅವಮಾನ, ಇದಕ್ಕಿಂತ ಅವಮಾನ ಬೇಕಾ? ಮನೇಲಿ ಆಫೀಸಿಂದ ವರ್ಷದಲ್ಲಿ ಅಡುಗೆ ಮಾಡಿರೋ ಒಂದು ಆವಾಗ ಲೆಕ್ಕ ಕೊಡ್ತೀನಿ. ಅಲ್ಲ ಅಲ್ಲ ಆಂಟಿ, ನಮ್ಮಪ್ಪಂಗೆ ನಮ್ಮಮ್ಮ ಹುಷಾರಾಗಿ ಹೋಗ್ಬಿಡ್ಬಾರ, ಅದಕ್ಕಿಂತಲ್ಲ ನಾಳೆ ಅಡುಗೆ ನಮಗೆ. ಅದಕ್ಕೆ ಬೆಳಗ್ಗೆನೇ ಸಾರು ಮಾಡಿಬಿಡ್ತೀನಿ, ಚಪಾತಿ ಮಾಡಿಬಿಡ್ತೀನಿ. ನೋಡಿ ಗೈಸ್, ಏನೇ ಕರ್ಕೊಂಡ್ಬಂದ್ರು ನನ್ನ. ಸೊ ನಾವೆಲ್ಲ ಬರೀ ಹೆಣ್ಮಕ್ಳು ಅಡುಗೆ ಮಾಡೋಕ್ಕಷ್ಟೇ ಸೀಮಿತ, ಬೇರೆ ಇಲ್ಲವೇ ಇಲ್ಲ. ನನ್ನ ಜನ್ಮಕ್ಕೆ ಒಂದು ಬೇಳೆ ಆಗುತ್ತೆ ನೋದಾಟ. ಸಾರಿ ಗೈಸ್, ಎಲ್ಲ ಗೊತ್ತಿಲ್ಲ. ಗೈಸ್, ಇದು ವೈಟ್ ಹೌಸ್, ನಮ್ಮ ಗಾಂಧಿನಗರ್ ವೈಟ್ ಹೌಸ್. ಇದು ಗಾಂಧಿನಗರ ಅಂದರೆ ಎಲ್ಲರೂ ಬ್ಯಾಂಗ್ಳೂರು ಗಾಂಧಿನಗರ ಹೋದಾರೆ. ಕೋಲಾರಲ್ಲೂ ಒಂದು ಗಾಂಧಿನಗರ್ ಇದೆ. ನನ್ನ ಜನ್ಮಕ್ಕೆ ಹಾಕ್ಕೋಬೇಕು. ನನ್ನ ಜೊತೆ ಮಾತಾಡೇ ಇಲ್ಲ ಗೈಸ್ ಅಲ್ಲಿವರೆಗೂ. ನಮ್ಮ ಅವ್ರ ಫ್ರೆಂಡ್ಸು ಇಲ್ಲಿ ಬಂದಮೇಲೆ ನಮ್ಮ ಅಣ್ಣ. ಅಲ್ಲ ನಾನು ಏನು ನನ್ನ ಜನ್ಮಕ್ತು ನನ್ನ ಜನ್ಮ ನೀನು ಹಾಯ್ ಇಟ್ಕೊ ನಿನ್ನ ತಾನೆ ಹಾಯ್ ಅಂತ. ಇವಾಗ ಮನೆಗೆ ಬಂದಮೇಲೆ ಅದಕ್ಕೆ ಇವಾಗ ಕೆಲಸ ಮಾಡಬೇಕಲ್ಲ. ಮನೆಗೆ ಬಂದ್ಮೇಲೆ ಏನಾದರೂ ನೋಡಿ ಸೀರೆ ತಂದವ್ರೆ, ಅದನ್ನೆಲ್ಲ ಇಟ್ಕೊಂಡು ಒಳಗಡೆ ಇರಬೇಕಲ್ಲ, ಅದಕ್ಕೆ. ನಾನೇ ಕುಡಿರೋದು, ಇನ್ಯಾರೂ ಅಲ್ಲ. ನೀವು ಹೋಗಿ ಧನುಷ್ ನಿಮ್ದೊಂದು ವಿಡಿಯೋದಲ್ಲಿ ರಜತ್ ನೋಡ್ತೀರಲ್ರಿ? ಬೇಡ ಸರ್.